ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ 3.6 ನ ಸಾಲ್ವ್ ಮಾಡೋಣ. ಯೂಸಿಂಗ್ ಮೆಶ್ ಅನಾಲಿಸಿಸ್ ಫೈಂಡ್ ಐ ನಾಟ್ ಇನ್ ದ ಸರ್ಕ್ಯೂಟ್ ಆಫ್ ಫಿಗರ್ 3.21. ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಓಕೆ, ನಾವು ಐ ನಾಟ್ ನ ಕಂಡುಹಿಡಿಯಬೇಕು. ಯಾವಾಗ ಇದೊಂಚೂರು ಮಿನಿಮೈಸ್ ಮಾಡ್ತೀನಿ. ಇಲ್ಲಿ ನೀವು ನೋಡಿ ಗೈಸ್, ಇದು ಸರ್ಕ್ಯೂಟ್ ನೋಡ್ತಿದಾಗಲೇ ಗೊತ್ತಾಗುತ್ತೆ I3 ಮತ್ತೆ ಐ ನಾಟ್ ಬಂದು ಸೇಮ್ ಕರೆಂಟ್ ಅಂತ. ಇಲ್ಲಿ ಸಿಂಪಲ್ ಆಗಿ I3 ಈಸ್ ಈಕ್ವಲ್ ಟು ಐ ನಾಟ್ ಅಂತ ಬರೀರಿ. ಓಕೆನಾ ಗೈಸ್, ಒಂದು ಇದಕ್ಕೆ ಬಾಕ್ಸ್ ನ ಹಾಕೋಣ ಗೈಸ್. ಓಕೆನಾ ಗೈಸ್, ಇವಾಗ ನಾವು KVL ನ ಅಪ್ಲೈ ಮಾಡೋಣ ಲೂಪ್ ಐ ನಾಟ್ ಗೆ. ಓಕೆನಾ, ಇಲ್ಲಿ ಬಂದು ಫಸ್ಟ್ ಒಂದು ಅಪ್ಲೈ KVL ಎಟ್ ಲೂಪ್ ಐ ನಾಟ್. ಓಕೆನಾ, ನಮ್ಗೆ KVL ಕಿರ್ಚಾಫ್ ವೋಲ್ಟೇಜ್ ಲಾ ಏನ್ ಹೇಳತ್ತೆ ಅಂದ್ರೆ the algebraic sum of voltages around a closed loop is 0, right? ಇಲ್ಲಿ ಬಂದು ಇದು ನೋಡಿ ಗೈಸ್, ಇದು 6I0 ಆಗುತ್ತೆ. ಓಕೆನಾ, 6I0. ಓಕೆನಾ, ನೆಕ್ಸ್ಟ್ ಪ್ಲಸ್ 8 ಬ್ರಾಕೆಟ್ I0 ಮೈನಸ್ I2. ಓಕೆನಾ, ಇದು ನೋಡಿ ಕರೆಂಟ್ ಡೈರೆಕ್ಷನ್ ಇದು ಅಪೋಸಿಟ್ ಬರುತ್ತೆ, ಅದರಿಂದ ಮೈನಸ್ ಬರುತ್ತೆ. ಇಲ್ಲಾಂದ್ರೆ ಸಿಂಪಲ್ ಆಗಿ ಗುರು, ನೀವು ಯಾವ್ದು ಲೂಪ್ ತಗೊಂಡಿರ್ತೀರಾ ಕರೆಂಟ್ ಇಂದು ಅದಕ್ಕೆ ಮಾತ್ರ ಪ್ಲಸ್ ಬರೋದೆ, ಇನ್ ಮಿಕ್ಕಿದ್ಕೆಲ್ಲ ಮೈನಸ್ ಬರೋದೆ. ಓಕೆನಾ, ನೆಕ್ಸ್ಟ್ ಬಂದು ಪ್ಲಸ್ 4I0 ಮೈನಸ್ I1 ಈಸ್ ಈಕ್ವಲ್ ಟು 0. ಓಕೆನಾ, ಇವಾಗ ನೆಕ್ಸ್ಟ್ ಇಲ್ಲಿ ಬಂದು ಈ 6 ಪ್ಲಸ್ 8 ಬಂದು 14, 14 ಪ್ಲಸ್ 4 ಬಂದು 18, 18I0 ಮೈನಸ್ 4I1. ನೆಕ್ಸ್ಟ್ ಇದೇನು ಹೇಳಿ, ಮೈನಸ್ 8I2 ಈಸ್ ಈಕ್ವಲ್ ಟು 0. ಓಕೆನಾ ಗೈಸ್, ಇದನ್ನ ನಾವು ಬಂದು ಈಕ್ವೇಶನ್ 1 ಅಂತ ಕನ್ಸಿಡರ್ ಮಾಡೋಣ. ಓಕೆನಾ ಗೈಸ್, ನೆಕ್ಸ್ಟ್ ಇದನ್ನ ಹಂಗೆ ಈ ಸೈಡ್ ಮೂವ್ ಮಾಡ್ತೀನಿ. ಈ ಸೈಡ್ ಬಂದು ನಾವು ಅಪ್ಲೈ KVL ಎಟ್ ಲೂಪ್ I1 ಮಾಡೋಣ. ಓಕೆನಾ, ಅಪ್ಲೈ KVL ಎಟ್ ಲೂಪ್ I1. ಓಕೆನಾ, ಸಮೇಶನ್ V is equal to 0. ಇದು ಫಸ್ಟ್ ಮೈನಸ್ ಮುಖಾಂತರ ಹೋಗುತ್ತೆ, ಅದರಿಂದ ಇದು ಮೈನಸ್ 16 and then ಪ್ಲಸ್ 4 ಬ್ರಾಕೆಟ್ I1 ಮೈನಸ್ I0 and then ಪ್ಲಸ್ 2 ಬ್ರಾಕೆಟ್ ಏನ್ ಬರುತ್ತೆ ಹೇಳಿ ಈಗ, I1 ಮೈನಸ್ I2 ಈಸ್ ಈಕ್ವಲ್ ಟು 0. ಓಕೆನಾ ಗೈಸ್, ಇವಾಗ ಮೈನಸ್ 16 ಪ್ಲಸ್ 4I1 ಪ್ಲಸ್ 2I1 ಬಂದು ಪ್ಲಸ್ 6I1. ಓಕೆನಾ, ನೆಕ್ಸ್ಟ್ ಮೈನಸ್ 4I0, ನೆಕ್ಸ್ಟ್ ಮೈನಸ್ 2I2 ಈಸ್ ಈಕ್ವಲ್ ಟು 0. ಇವಾಗ ಈ 6I1 ಮೈನಸ್ 4I0 ಮತ್ತೆ ಮೈನಸ್ 2I2 ನ ಈ ರೈಟ್ ಸೈಡ್ ಕಳ್ಸೋಣ. ಓಕೆನಾ, ಅವಾಗ ಅದೇನಾಗತ್ತೆ ಹೇಳಿ, 4I0 ಮೈನಸ್ 6I1 ಪ್ಲಸ್ 2I2 ಈಸ್ ಈಕ್ವಲ್ ಟು ಮೈನಸ್ 16. ಇದು ನಾವು ಈಕ್ವೇಶನ್ 2 ಅಂತ ಕನ್ಸಿಡರ್ ಮಾಡೋಣ ಗೈಸ್. ಓಕೆನಾ, ನೆಕ್ಸ್ಟ್ ಇಲ್ಲಿ ಅಪ್ಲೈ KVL ಎಟ್ ಲೂಪ್ I2 ಮಾಡೋಣ. ಓಕೆನಾ, ಅಪ್ಲೈ KVL ಎಟ್ ಲೂಪ್ I2. ಓಕೆನಾ ಗೈಸ್, ಸಮೇಶನ್ V is equal to 0. ಇವಾಗ ಇದೇನಾಗತ್ತೆ ಹೇಳಿ, ಫಸ್ಟ್ ಮೈನಸ್ 10I0. ಓಕೆನಾ, ಮೈನಸ್ 10I0 and then ನೆಕ್ಸ್ಟ್ ಏನ್ ಹೇಳಿ, ಪ್ಲಸ್ 2 ಬ್ರಾಕೆಟ್ ಆಫ್ I2 ಮೈನಸ್ I1. ಓಕೆನಾ, ಪ್ಲಸ್ 2 ಬ್ರಾಕೆಟ್ I2 ಮೈನಸ್ I1 and then ಪ್ಲಸ್ ಏನ್ ಹೇಳಿ ಅದು ಈಗ 8I2 ಮೈನಸ್ I0. ಓಕೆನಾ, 8 ಬ್ರಾಕೆಟ್ I2 ಮೈನಸ್ I0. ಓಕೆನಾ, ಈಸ್ ಈಕ್ವಲ್ ಟು 0. ಓಕೆನಾ, ಈಗ ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. ಮೈನಸ್ 10I0 ಪ್ಲಸ್ 2I2 ಪ್ಲಸ್ 8I2, 10I2 ಮೈನಸ್ 2I1 ಮೈನಸ್ 8I0 ಈಸ್ ಈಕ್ವಲ್ ಟು 0. ಮೈನಸ್ 8 ಮೈನಸ್ 10 ಒಂದು ಮೈನಸ್ 18I0, then minus 2I1 and then plus 10I2
ಈಸ್ ಈಕ್ವಲ್ ಟು 0. ಇದು ಈಕ್ವೇಶನ್ 3 ಓಕೆನಾ ಗೈಸ್. ಇವಾಗ ಇದು 3 ಈಕ್ವೇಶನ್ ಒಂದ್ ಕಡೆ ಬರೆಯೋಣ ಗೈಸ್ ಓಕೆನಾ. 18i0 minus 4i1 minus 8i2 is equal to 0 ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ಬರೆಯೋಣ. 4i0 minus 6i1 plus 2i2 is equal to minus 16 ಓಕೆನಾ. ನೆಕ್ಸ್ಟ್ ಬಂದು ಥರ್ಡ್ ಈಕ್ವೇಶನ್ ನ ಬರೆಯೋಣ. minus 18i0 minus 2i1 and then plus 10i2 is equal to 0 ಓಕೆನಾ. ಇವಾಗ ಈ ಒಂದು ಈಕ್ವೇಶನ್ ಸಾಲ್ವ್ ಮಾಡೋಣ ಗೈಸ್ ಓಕೆನಾ. ಇದನ್ನ ಮೇಲ್ಗಡೆ ಒಂಚೂರು ಮೂವ್ ಮಾಡ್ತೀನಿ. ಇವಾಗ ಕ್ಯಾಲ್ಸಿನ ಓಪನ್ ಮಾಡಿ ಮೋಡ್ ಸೈಡ್ ಮೇಲೆ ಕ್ಲಿಕ್ ಮಾಡಿ. ಈಕ್ವೇಶನ್ ಇದು 5 ಇದೆ, 5 ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದು nx plus bny plus enz is equal to dn ಈ ಫಾರ್ಮ್ ಅಲ್ಲಿ ಇದೆ. 2 ಮೇಲೆ ಕ್ಲಿಕ್ ಮಾಡಿ. ಇದು 18 equals minus 4 equals minus 8 equals 0 equals 4 equals minus 6 equals next 2 equals minus 16 equals okay. Next one to minus 18 equals and then minus 2 equals and then 10 equals and then 0 equals and then click on equals. Here I0 is equal to minus 4 amps ಅದನ್ನ ಬರೆಯೋಣ. I0 is equal to minus 4 amps. ಅವರು ಮೈನ್ ಕೇಳಿರೋದು ಇದೆ ಸರಿನಾ. ಇವಾಗ ಪಕ್ಕದಲ್ಲೇ I1 ಮತ್ತೆ I2 ನ ಬರೆಯೋಣ. I1 is equal to ಇದು ಕ್ಯಾಲ್ಸಿ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಈಕ್ವಲ್ ಟು ಮೇಲೆ ಕ್ಲಿಕ್ ಮಾಡಿದ್ರೆ minus 2.5714 amps minus 2.5714 amps. Next I2 equal to ಮತ್ತೆ ಕ್ಯಾಲ್ಸಿನ ಓಪನ್ ಮಾಡ್ತೀನಿ. ಮತ್ತೆ ಇದು ಈಕ್ವಲ್ ಟು ಮೇಲೆ ಕ್ಲಿಕ್ ಮಾಡಿದ್ರೆ I2 equal to minus 7.7142 amps ಓಕೆನಾ. minus 7.714 amps ಓಕೆನಾ. ಇಲ್ಲಿ ಬಂದು ನಾವು ಮೈನ್ ಕಂಡುಹಿಡಿಯಬೇಕಾಗಿದ್ದು I0 is equal to minus 4 amps ಓಕೆನಾ ಗೈಸ್. ಐ ಹೋಪ್ ನಿಮ್ಗೆ ಈ ಒಂದು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿರೋದು ಕ್ಲಿಯರ್ ಕಟ್ಟಾಗಿ ಅರ್ಥ ಇದೆ ಅಂತ ಅನ್ಕೊಂಡಿದೀನಿ. ಏನಾದ್ರು ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಒಂದ್ಸತಿ ಪೂರ್ತಿ ಇದನ್ನ ಮೇಲಿಂದ ಫುಲ್ ಸ್ಲೈಡ್ ಮಾಡ್ತೀನಿ ನೋಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗೈಸ್. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.